ನನ್ನ ಸ್ಟ್ರೆಚ್ ಮಾರ್ಕ್ಸ್ ರೆಡ್ ಕಲರ್ ಇದೆ, ವೈಟ್ ಕಲರ್ ಇದೆ, ತುಂಬಾ ಇಚ್ಚಿಂಗ್ ಆಗುತ್ತೆ ಡಾಕ್ಟರ್. ನಿಜಕ್ಕೂ 4 ವಾರದಲ್ಲಿ ನನ್ನ ಸ್ಟ್ರೆಚ್ ಮಾರ್ಕ್ಸ್ ಕಡಿಮೆ ಆಗುತ್ತಾ? ಈ ರೀತಿಯಾದಂತಹ ಕ್ವೆಶನ್ಸ್ನ ನಾನು ದಿನನಿತ್ಯ ಕೇಳ್ತಾನೆ ಇರ್ತೀನಿ. ಹಾಗಾಗಿ ಇವತ್ತು ನಾನು ನಿಮಗೆ ಯದಸೂತ್ರ ಆ್ಯಂಟಿ ಸ್ಟ್ರೆಚ್ ಮಾರ್ಕ್ ಕ್ರೀಮ್ ಬಗ್ಗೆ ಹೇಳ್ತೀನಿ. ಸೊ ಈ ಕ್ರೀಮ್ನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈ ಕ್ರೀಮಲ್ಲಿ ಇರುವಂತಹ ಸ್ಯಾಂಡಲ್ವುಡ್, ಎಸ್ಟಿಮದು ಮತ್ತು ಫ್ಲ್ಯಾಕ್ಸೀಡ್ ಆಯಿಲಿಂದ ಮೊದಲನೇ ವಾರದಲ್ಲೇ ನಿಮ್ಮ ಸ್ಕಿನ್ನು ಹೈಡ್ರೇಟ್ ಆಗ್ತಾ ಪ್ಲಸ್ ಮಾಯಿಶ್ಚರೈಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು 2ನೇ ವಾರದಲ್ಲಿ ನಿಮ್ಮ ಸ್ಕಿನ್ನಿನ ಎಲಾಸ್ಟಿಸಿಟಿ ಇಂಪ್ರೂವ್ ಆಗುತ್ತೆ. ಇನ್ನು 3 ಮತ್ತು 4ನೇ ವಾರದಷ್ಟೊತ್ತಿಗೆ ನಿಮ್ಮ ಸ್ಕಿನ್ನಿಂದ ಕೊಲಾಜನ್ ಪ್ರೊಡಕ್ಷನ್ನು ಬೂಸ್ಟ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಲ್ಲಿ 4 ರಿಂದ 6 ವಾರದೊಳಗಡೆ ನೀವು ಚೇಂಜಸ್ನ ಕಾಣ್ತಾ ಹೋಗ್ತೀರಾ. ಆ್ಯಂಡ್ ಇದು ನಿಮ್ಮ ಸ್ಟ್ರೆಚ್ ಮಾರ್ಕ್ಸ್ ಎಷ್ಟು ಒಳ್ಳೆಯದು ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಇವತ್ತು 70%ಗಿಂತ ಹೆಚ್ಚು ಪೇಷಂಟ್ಸ್ ಈ ಒಂದು ಪ್ರಾಡಕ್ಟಿಂದ ರಿಸಲ್ಟ್ಸ್ನ ತಗೊಂಡು ಸ್ಯಾಟಿಸ್ಫೈ ಆಗಿದ್ದಾರೆ. ಸೊ ಇನ್ಯಾಕೆ ತಡ ಮಾಡ್ತೀರಾ? ಕೆಳಗಡೆ ಇರೋ ಲಿಂಕನ್ನು ಕ್ಲಿಕ್ ಮಾಡಿ ಇವತ್ತೇ ಪ್ರಾಡಕ್ಟ್ನ ಆರ್ಡರ್ ಮಾಡಿ.